ದರ್ಶನ್ ಅವರು ನಿಮ್ಮ ಮೆಂಟರ್ ಅಂತ ಎಲ್ಲರಿಗೂ ಗೊತ್ತಿರುವ ಹೌದು. ವಿಚಾರ. ಹ್ಮ್. ಎಲ್ಲೋ ಒಂದು ವಿಚಾರದಲ್ಲಿ ನೀವು ಮಾಡ್ತಕ್ಕಂಥ ಪೋಸ್ಟ್ಗಳನ್ನ ನೋಡಿದಾಗ ಹ್ಮ್. ದರ್ಶನ್ ಅವ್ರ ವಿಚಾರದಲ್ಲಿ ವ್ಯಕ್ತಿ ಪೂಜೆ ಜಾಸ್ತಿ ಆಯ್ತಾ ರಚಿತಾ ರಾಮೋದು ಅನ್ನೋ ಒಂದು ಪ್ರಶ್ನೆ ಮಾಡುತ್ತೆ. ವ್ಯಕ್ತಿ ಪೂಜೆನ ವ್ಯಕ್ತಿ ಪೂಜೆ ದರ್ಶನ್ ಸರ್ಗ ಯಾಕೆ ಮಾಡಬಾರ್ದು ಅಂತ. ಬಿಕಾಸ್ ನನಗೆ ಇಂಡಸ್ಟ್ರಿ ಕರ್ಕೊಂಡು ಬಂದವರು, ನಾನು ಇದನ್ನ ಅಯ್ಯೋ ಪಾಪ ಅವ್ರಿಗೆ ಬೇಜಾರಾಗ್ಬಿಡತ್ತೇನೋ, ನಾನು ಎಷ್ಟು ಬಾರಿ ಹೇಳ್ತೀಯ ನೀನು ಅಂತ ಕೆಲವೊಮ್ಮೆ ಹೇಳಿರೋದುಂಟು ಸರ್. ಸೊ ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ, ಸುಮ್ಮನೆ ಅವ್ರ ಹೆಸರು ಇಟ್ಕೊಂಡು ಪಬ್ಲಿಸಿಟಿ ತಗೊಳ್ಳೋ ಅಂತ ಶೋಕಿ ನನಗಿಲ್ಲ. ನಾನು ಐ ಥಿಂಕ್ ಇದನ್ನ ಒಂದು 3 ಬಾರಿ ಹೇಳಿದ್ದೀನಿ ಅನ್ಸುತ್ತೆ. ನನಗೆ ಕಂಪ್ಲೀಟ್ ಆಗಿ ಅಥಾರಿಟಿ ಇದೆ, ರೈಟ್ಸ್ ಇದೆ ಅವ್ರ ಬಗ್ಗೆ ನಾನು ಇಂಟರ್ವ್ಯೂಲಿ ಮಾತಾಡೋದಿಕ್ಕೆ. ಅವ್ರ ಹೆಸರನ್ನ ನಾನು ತಗೊಳ್ದೆ ನಾನು ಇಂಟರ್ವ್ಯೂನ ಮುಗಿಸಲ್ಲ. ನಾನು ಯಾವ ಇಂಟರ್ವ್ಯೂಸ್ ಆಗಿದ್ರು ಸರಿ, ಇಲ್ಲ ಯಾವ್ದಾರ ವೇದಿಕೆ ಆಗಿದ್ರು ಸರಿ, ಅವ್ರ ಹೆಸರು ತಗೊಂಡಿದ ತಕ್ಷಣ ಏನೋ ಒಂದು ಅಟೆನ್ಷನ್ ಸಿಗುತ್ತೆ, ಇಲ್ಲ ಅವ್ರ ಫ್ಯಾನ್ಸ್ಗಳಿಗೆ ಹತ್ರ ಆಗ್ತೀನಿ. ನನಗೆ ಅವಶ್ಯಕತೆ ಇಲ್ಲ ಅದು. ನಾನು ಅವರ ಬ್ಯಾನರ್ ಇಂದ ಇಂಟ್ರೊಡ್ಯೂಸ್ ಆದವಳು, ತೂಗುದೀಪ ಬ್ಯಾನರ್ ಇಂದ ನಾನ್ ಲಾಂಚ್ ಆಗಿರೋದು ಬುಲ್ಬುಲ್ ಸಿನಿಮಾದಲ್ಲಿ. ಬುಲ್ಬುಲ್ ಬಡಿಗೆ ಅಂತಾರೆ. ಎಸ್ ಹೌದು. ಅಂಡ್ ಅವ್ರು ಆ ಸಿನಿಮಾಗೆ ಹೀರೋ, ಅಂಡ್ ದಿನಾಕರ್ ಸರ್ ಆ ಸಿನಿಮಾಗೆ ಒನ್ ಆಫ್ ದ ಪ್ರೊಡ್ಯೂಸರ್ಸ್. ಸೊ ನನಗೆ ಐ ಹ್ಯಾವ್ ಆಲ್ ದ ರೈಟ್ಸ್ ಟು ಸ್ಪೀಕ್ ಅಬೌಟ್ ಹಿಮ್. ಯಾರೋ ಒಂದಷ್ಟು ಜನ ಪಾಪ ಕೆಲವೊಮ್ಮೆ ಪರಿಚಯ ಇಲ್ದಿರೋರು, ಕೆಲವೊಮ್ಮೆ ಹೆಚ್ಚಾಗಿ ಅವ್ರ ಜೊತೆ ಒಡನಾಟ ಇಲ್ದಿರೋರೆಲ್ಲ ಸ್ವಲ್ಪ 2 ತಿಂಗಳು 3 ತಿಂಗಳು ಒಡನಾಟ ಇರೋರೆಲ್ಲರೂ ಅವ್ರ ಬಗ್ಗೆ ತುಂಬಾ ಮಾತಾಡ್ತಾರಲ್ವಾ. ಸೊ ನಾನು 12-13 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಅವ್ರ ಜೊತೆ ಇಂಟರಾಕ್ಟ್ ಮಾಡಿದ್ದೀನಿ, ಅವ್ರ ಜೊತೆ ಸಿನಿಮಾಗಳು 4 ಸಿನಿಮಾ ಮಾಡಿದ್ದೀನಿ. ಐ ನೋ ಹಿಸ್ ಫ್ಯಾಮಿಲಿ ಅಂಡ್ ಆಲ್. ಅಂಡ್ ಅವ್ರ ಮಗಂಗೆ 4 ವರ್ಷ ಇದ್ದಾಗಿಂದ ನಾನು ಬುಲ್ಬುಲ್ ಮಾಡ್ತಿರ್ಬೇಕಾದ್ರೆ ಅವ್ರ ಮಗಗೆ 4 years.